ವೀಕ್ಷಕರೇ ನಮಸ್ಕಾರ. ಇರಾನ್ ಈಗ ತನ್ನ ಬಣ್ಣ ಬದಲಿಸಿದೆ. ನೋಡಿ, ಭಾರತವನ್ನು ಮಿತ್ರ ರಾಷ್ಟ್ರ ಅಂತ ಕರೆತಿತ್ತು ಮತ್ತು ಬಿಕ್ಕಟ್ಟಿನ ಸಂದರ್ಭದಲ್ಲಿ ಕೂಡ ಭಾರತದ ಹಡಗುಗಳಿಗೆ ಸಂಚಾರಕ್ಕೆ ಅವಕಾಶ ಮಾಡಿಕೊಡುವ ಮೂಲಕ ತನ್ನ ಸ್ನೇಹ ಎಂಥದ್ದು ಎಂಬುದನ್ನು ಇಡೀ ಜಗತ್ತಿಗೆ ತೋರಿಸಿತ್ತು ಇರಾನ್. ಅಷ್ಟೇ ಅಲ್ಲ, ಭಾರತದ ಜೊತೆಗೂಡಿ ಉಳಿದ 4 ರಾಷ್ಟ್ರಗಳು, ರಷ್ಯಾ ಇರ್ಬೋದು, ಚೀನಾ ಇರ್ಬೋದು, ಮತ್ತೆ ಕೆಲವು ರಾಷ್ಟ್ರಗಳಿಗೂ ಕೂಡ ಅದು ತನ್ನ ವಿನಾಯಿತಿಯನ್ನು ನೀಡಿತ್ತು. ಯುದ್ಧದ ಸಂದರ್ಭದಲ್ಲಿಯೂ ಕೂಡ ಆ ದೇಶಗಳ ಹಡಗುಗಳ ಸಂಚಾರಕ್ಕೆ ವಿನಾಯಿತಿಯನ್ನು ನೀಡಿತ್ತು. ಆದರೆ ಈಗ ಏಕಾಏಕಿ ಇರಾನ್ ಕೂಡ ತನ್ನ ಬಣ್ಣ ಬದಲಿಸಿದೆ. ನೋಡಿ, ಭಾರತದ 14 ಹಡಗುಗಳನ್ನು ತಡೆಯುವ ಮೂಲಕ ಎಲ್ಲೋ ಒಂದು ಕಡೆ ಮಹಾ ತಪ್ಪು, ಮಹಾ ಎಡವಟ್ಟು ಇರಾನ್ ಮಾಡಿಕೊಳ್ಳುತ್ತಿದೆಯಾ ಎಂಬ ಅನುಮಾನ ಕೂಡ ವ್ಯಕ್ತವಾಗ್ತಿದೆ. ಅಷ್ಟೇ ಅಲ್ಲ, ಇರಾನ್ ನೆಡೆಗೆ ಕೆರಳಿ ಕೆಂಡವಾಗಿರ್ತಕ್ಕಂಥ ಭಾರತ ಇರಾನ್ ರಾಯಭಾರಿಗೆ ಕಠೋರವಾಗಿ ಒಂದು ನೋಟಿಸ್ ಅನ್ನು ನೀಡಿದೆ. ನೋಡಿ, ಇದನ್ನು ನಾವು ಸಹಿಸುವುದಿಲ್ಲ ಎಂಬ ಎಚ್ಚರಿಕೆಯನ್ನು ಕೂಡ ಕೇಂದ್ರ ಸರ್ಕಾರ ಇರಾನ್ ರಾಯಭಾರಿಗೆ ನೀಡಿದೆ. ಹಾಗಾದ್ರೆ ಏಕಾಏಕಿ ಭಾರತದ 14 ಹಡಗುಗಳನ್ನು ಇರಾನ್ ತಡೆದಿದ್ದಾದ್ರೂ ಯಾಕೆ? ನೋಡಿ, ಶುಕ್ರವಾರ ಅಷ್ಟೇ ಹಾರ್ಮುಜ್ ಜಲಸಂಧಿಯನ್ನು ಮುಕ್ತಗೊಳಿಸುವುದಾಗಿ, ಫ್ರೀ ಮಾಡುವುದಾಗಿ ಹೇಳಿತ್ತು ಮತ್ತು ಅದರಂತೆ ಮಾಡಿದ್ದು ಕೂಡ ಹೌದು ಇರಾನ್. ಆದರೆ 24 ಗಂಟೆ ಕಳೆಯುವುದರ ಒಳಗೆ ಶನಿವಾರ ಮತ್ತೆ ಹಾರ್ಮುಜ್ ಜಲಸಂಧಿಯನ್ನು ಮುಚ್ಚುವುದಾಗಿ ಇರಾನ್ ಹೇಳಿದೆ. ಇದರಿಂದಾಗಿ ಜಾಗತಿಕ ತೈಲ ಬಿಕ್ಕಟ್ಟು ಸೃಷ್ಟಿಯಾಗುವ ಎಲ್ಲ ಲಕ್ಷಣಗಳು ಕೂಡ ಕೇಳಿ ಬರುತ್ತವೆ. ಲೆಬನಾನ್ ಮತ್ತು ಇಸ್ರೇಲ್ ನಡುವೆ ಕದನ ವಿರಾಮ ಒಪ್ಪಂದ ಆಗಿತ್ತು. ಇದರಿಂದಾಗಿ ಶುಕ್ರವಾರ ತೆರೆಯುವುದಾಗಿ ಹೇಳಿತ್ತು. ನಂತರ ಅಮೆರಿಕ ತನ್ನ ದಿಗ್ಬಂಧನವನ್ನು ಸಡಿಲಿಸುವುದಿಲ್ಲ ಎಂಬ ಎಚ್ಚರಿಕೆ, ಬೆದರಿಕೆಯನ್ನು ಯಾವಾಗ ನೀಡಿತೋ ಇರಾನ್ ಮತ್ತೆ ರಾಗ ಬದಲಿಸಿ ಹಾರ್ಮುಜ್ ಜಲಸಂಧಿಯನ್ನು ಮುಚ್ಚುವುದಾಗಿ ಶನಿವಾರವಷ್ಟೇ ಘೋಷಣೆ ಮಾಡಿದೆ. ಇಲ್ಲಿ ಪ್ರಮುಖವಾಗಿ ಆಘಾತಕಾರಿ ವಿಷಯ ಏನಪ್ಪಾ ಅಂದ್ರೆ, ಇರಾನ್, ಇಸ್ರೇಲ್ ಮತ್ತು ಅಮೆರಿಕ ನಡುವಿನ ಬಿಕ್ಕಟ್ಟಿನಲ್ಲಿ ಇರಾನ್ ತನ್ನ ಭಾರತದ ನಡೆಯ ವಿರುದ್ಧ ಬಣ್ಣವನ್ನು ಬದಲಿಸಿದೆ. ನೋಡಿ, ನಿನ್ನೆ ಹಾರ್ಮುಜ್ ಜಲಸಂಧಿ ಮೂಲಕ ಭಾರತದ 14 ಹಡಗುಗಳು ಮತ್ತು ಬ್ರಿಟನ್ನ 2 ಹಡಗುಗಳು ಕೂಡ ಸಂಚಾರ ಮಾಡಿದ್ವಿ. ಈ ಒಂದು ಸಂಚಾರದ ವೇಳೆ ಹಾರ್ಮುಜ್ ಜಲಸಂಧಿಯಿಂದ ಭಾರತಕ್ಕೆ ಹೊರಟ 14 ಹಡಗುಗಳನ್ನು ಇರಾನ್ ತಡೆದಿದೆ. ಅಷ್ಟೇ ಅಲ್ಲ, ಈ ವೇಳೆ ಭಾರತದ ಒಂದು ಹಡಗಿನ ಮೇಲೆ ಇರಾನ್ನ ಗನ್ ಬೋಟ್ ಸಿಬ್ಬಂದಿ ದಾಳಿ ನಡೆಸಿದ್ದಾರೆ. ಅದೃಷ್ಟವಶಾತ್ ಯಾವುದೇ ಹಾನಿಯಾಗಿಲ್ಲ, ಜೀವ ಹಾನಿ ಕೂಡ ಆಗಿಲ್ಲ. ಇರಾನ್ ನಡೆಯ ವಿರುದ್ಧ ಭಾರತ ಕೆಂಡಮಂಡಲವಾಗಿದೆ. ನೋಡಿ, ಇರಾನ್ ಭಾರತವನ್ನು ಮಿತ್ರ ರಾಷ್ಟ್ರ ಅಂತ ಹೇಳ್ತಿತ್ತು, ಭಾರತ ಕೂಡ ಇರಾನ್ ಅನ್ನು ಮಿತ್ರ ರಾಷ್ಟ್ರವಾಗಿ ಭಾವಿಸಿದೆ. ಅಷ್ಟೇ ಅಲ್ಲ, ಶತಮಾನಗಳಿಂದ ಭಾರತ ಮತ್ತು ಇರಾನ್ ನಡುವೆ ಉತ್ತಮವಾದ ಬಾಂಧವ್ಯವಿದೆ. ಅಷ್ಟೇ ಅಲ್ಲ, ಮಧ್ಯಪ್ರಾಚ್ಯದಲ್ಲಿ ಉಂಟಾಗಿರ್ತಕ್ಕಂಥ ಬಿಕ್ಕಟ್ಟಿನಿಂದಾಗಿ ಭಾರತ ತೈಲ ಅಭಾವ ಅನುಭವಿಸ್ತಿದ್ರು, ಗ್ಯಾಸಿನ ಅಭಾವ ಅನುಭವಿಸ್ತಿದ್ರು, ಗ್ಯಾಸಿನ ಕೊರತೆ ಅನುಭವಿಸಿ ಒಂದು ಬಿಕ್ಕಟ್ಟು ಸೃಷ್ಟಿಯಾಗಿದ್ರು ಕೂಡ ಭಾರತ ಮಧ್ಯಪ್ರಾಚ್ಯದ ವಿಷಯದಲ್ಲಿ ಯಾವ ದೇಶಗಳ ಪರವಾಗಿ ನಿಂತಿಲ್ಲ. ನೋಡಿ, ಆ ಕಡೆ ಇರಾನ್ ಕಡೆನೂ ನಿಂತಿಲ್ಲ, ಈ ಕಡೆ ಇಸ್ರೇಲ್ ಮತ್ತು ಅಮೆರಿಕದ ಕಡೆನೂ ಕೂಡ ಭಾರತ ನಿಂತಿಲ್ಲ. ಈ ಒಂದು ಬಿಕ್ಕಟ್ಟನ್ನು ತುಂಬಾ ಜಾಣತನದಿಂದ ನಿಭಾಯಿಸುತ್ತಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಅಷ್ಟೇ ಅಲ್ಲ, ಇರಾನ್ ಕೂಡ ಭಾರತ ಮಿತ್ರ ರಾಷ್ಟ್ರ ಅಂತ ಹೇಳಿ ಭಾರತದ ಹಡಗುಗಳಿಗೆ ಜಲಸಂಧಿ ಮೂಲಕ ಸಂಚಾರ ಮಾಡುವುದನ್ನು ಕೂಡ ಅವಕಾಶ ಕೊಟ್ಟಿದ್ದ. ಆದರೆ ಏಕಾಏಕಿ ಈಗ ಇರಾನ್ ತನ್ನ ನಿಷ್ಠೆಯನ್ನು, ತನ್ನ ರಾಗವನ್ನು ಬದಲಿಸಿದೆ. ಭಾರತದ 14 ಹಡಗುಗಳಿಗೆ ತಡೆಯೊಡ್ಡುವ ಮೂಲಕ, ಅದೇ ರೀತಿ ಒಂದು ಹಡಗಿನ ಮೇಲೆ ದಾಳಿ ಮಾಡುವ ಮೂಲಕ ಇರಾನ್ ಏನನ್ನು ಹೇಳಲು ಹೊರಟಿದೆ ಎಂಬ ಸಂದೇಶ, ಕುತೂಹಲ ಕೂಡ ಇಲ್ಲಿ ಎಲ್ಲರನ್ನು ಕೆರಳಿಸುವಂತಿದೆ. ನೋಡಿ, ಜಾಗತಿಕ ರಾಜಕಾರಣದಲ್ಲಿ ಇವತ್ತು ಇರಾನ್ ಏಕಾಂಗಿಯಾಗಿದೆ. ಚೀನಾ ಮತ್ತು ರಷ್ಯಾ ಬೆಂಬಲ ಬಿಟ್ಟರೆ ಬೇರೆ ಯಾವ ದೇಶಗಳ ಬೆಂಬಲ ಕೂಡ ಅಲ್ಲಿ ಸಿಗ್ತಿಲ್ಲ. ಬಹುತೇಕ ಈ ಒಂದು ಯುದ್ಧದಲ್ಲಿ ಚೀನಾ, ರಷ್ಯಾ ಬಿಟ್ರೆ ಇರಾನ್ ಬೆಂಬಲಕ್ಕೆ ಯಾವ ನಿಂತಿಲ್ಲ. ಇರಾನ್ ಪರವಾಗಿ ಮಾತಾಡ್ತಿದ್ರು ಕೂಡ ಅಮೆರಿಕ ಕೂಡ ಈ ಯಾರ ಮಾತನ್ನು ಕೇಳಿಸಿಕೊಳ್ಳುವ ಒಂದು ಆಸಕ್ತಿ ಸಮಯ ಟ್ರಂಪ್ ಇಲ್ಲದಾಗಿದೆ. ಕೇಳಿದ ಒಂದು ವ್ಯವಧಾನ ಟ್ರಂಪ್ಗೆ ಇಲ್ಲ. ಯಾಕಂದ್ರೆ ಈ 2 ದೇಶಗಳು ನ್ಯಾಯಸಮ್ಮತವಾಗಿಲ್ಲ ಎಂಬುದು ಕೂಡ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಗೆ ಗೊತ್ತಿದೆ. ಚೀನಾ ಮತ್ತು ರಷ್ಯಾ ಮಾಡುತ್ತಿರುವ ಷಡ್ಯಂತ್ರ ಕೂಡ ಟ್ರಂಪ್ ಅವರಿಗೆ ತಿಳಿದಿದೆ. ಇದರಿಂದಾಗಿ ಈ 2 ದೇಶಗಳನ್ನು ಟ್ರಂಪ್ ಅವರು ನಂಬುತ್ತಿಲ್ಲ. ಇವತ್ತು ಇರಾನ್ ಭಾರತ ಅಡುಗೆಗೆ ತಡೆ ಒಡ್ಡುವುದ ಕಾರಣ ಒಂದು ವಿಶ್ಲೇಷಣೆ ಏನ್ ಕೇಳಿ ಬರ್ತಿದೆ ಅಂದ್ರೆ, ಭಾರತ ಕೂಡ ಮಧ್ಯಸ್ಥಿಕೆ ವಹಿಸಬೇಕು,
ಭಾರತ ಈ ಕುರಿತು ಧ್ವನಿ ಎತ್ತಬೇಕು. ಅಂದ್ರೆ ಮಧ್ಯಪ್ರಾಚ್ಯದ ವಿಷಯದಲ್ಲಿ ಭಾರತ ಧ್ವನಿ ಎತ್ತಬೇಕು. ಯಾಕಂದ್ರೆ ಭಾರತ ಸೇರಿ ಮತ್ತಿತರ ರಾಷ್ಟ್ರಗಳಿಗೆ ತೈಲ ಬಿಕ್ಕಟ್ಟು ಉಂಟಾಗುತ್ತದೆ. ತನಗೆ ಉಂಟಾಗುವ ತೈಲ ಬಿಕ್ಕಟ್ಟಿನ ಸಮಸ್ಯೆಯನ್ನು ಭಾರತ ಧ್ವನಿ ಎತ್ತಿದಾಗ ಬಹುತೇಕ ಎಲ್ಲೋ ಒಂದ್ ಕಡೆ ಭಾರತದ ಮಿತ್ರ ರಾಷ್ಟ್ರಗಳಾಗಿರ್ತಕ್ಕಂಥ ಇಸ್ರೇಲ್ ಮತ್ತು ಅಮೆರಿಕ ಕೇಳುವ ವ್ಯವಧಾನವನ್ನು ಹೊಂದಿವೆ, ಕೇಳುವ ಒಂದು ಆಸಕ್ತಿಯನ್ನು ಉಳಿಸಿಕೊಂಡಿವೆ. ಹೀಗಾಗಿ ಇಂಥ ತಂತ್ರಗಾರಿಕೆಯನ್ನು ಮಾಡಿ ಇರಾನ್ ಭಾರತದ 14 ಹಡಗುಗಳನ್ನು ತಡೆದಿದೆ ಎಂಬ ವಿಶ್ಲೇಷಣೆ ಕೂಡ ಜಾಗತಿಕ ವಲಯದಲ್ಲಿ ಕೇಳಿಬಿಡ್ತೇವೆ. ನೋಡಿ, ಅಮೆರಿಕ ಚೀನಾ ಮತ್ತು ರಷ್ಯಾನನ್ನು ನಂಬುವುದಿಲ್ಲ ಮತ್ತು ಅದರ ಮಾತು ಕೇಳುವುದಂತೂ ತುಂಬಾ ದೂರದ ಮಾತು. ಆದರೆ ಇರಾನ್ ಏನ್ ಮಾಡ್ತಿದೆ ಅಂದ್ರೆ ಮಧ್ಯಪ್ರಾಚ್ಯದ ಬಹುತೇಕ ರಾಷ್ಟ್ರಗಳ ಮೇಲೆ ದಾಳಿ ನಡೆಸುವ ಮೂಲಕ ಒಂದು ಅಮೆರಿಕದ ಮೇಲೆ ಒತ್ತಡ ಇರುವ ಪ್ರಯತ್ನ ಮಾಡುತ್ತೆ. ಅದೇ ರೀತಿ ಭಾರತದ ಹಡಗುಗಳನ್ನು ತಡೆದು ಭಾರತ ಮಧ್ಯಪ್ರಾಚ್ಯ ವಿಷಯದಲ್ಲಿ ಧ್ವನಿ ಎತ್ತಬೇಕು, ಇದರಿಂದ ತನಗೆ ಸಮಸ್ಯೆ ಆಗ್ತಿದೆ ಎಂಬ ಕುತಂತ್ರದಿಂದ, ಷಡ್ಯಂತ್ರದಿಂದ ಭಾರತ ಹಡಗುಗಳನ್ನು ತಡೆದಿದೆ. ಭಾರತ ಯಾವಾಗ ಮಾತನಾಡಲು ಶುರು ಮಾಡುತ್ತೋ, ಭಾರತ ಮಾತನಾಡಿದ್ರೆ ಇಸ್ರೇಲ್ ಕೇಳಿಸಿಕೊಳ್ಳುತ್ತೆ, ಅಮೆರಿಕ ಕೇಳಿಸಿಕೊಳ್ಳುತ್ತೆ. ಇದರಿಂದ ಮಾತುಕತೆಗೆ ಬರಬಹುದು ಎಂಬ ದುರಾಲೋಚನೆಯನ್ನು ಇರಾನ್ ಹೊಂದಿದೆ ಅಂತ ಕೂಡ ಹೇಳಲಾಗ್ತದೆ. ಯಾಕಂದ್ರೆ ಈ ಒಂದು ಬಿಕ್ಕಟ್ಟಿನ ವಿಷಯದಲ್ಲಿ ಭಾರತ ತಟಸ್ಥವಾಗಿದೆ, ಭಾರತದ ಮಾತಿಗೆ ಬೆಲೆ ಇದೆ, ಒಂದು ತೂಕವಿದೆ ಜಾಗತಿಕ ರಾಜಕಾರಣದಲ್ಲಿ. ಹೀಗಾಗಿ ಭಾರತ ಈ ಬಿಕ್ಕಟ್ಟಿನ ಸಂದರ್ಭದಲ್ಲಿ ಮಾತನಾಡಿದ್ರೆ ಈ ಜಲಸಂಧಿಯಿಂದ ಉಂಟಾಗಿರ್ತಕ್ಕಂಥ ತನ್ನ ದೇಶದಲ್ಲಿ ಗ್ಯಾಸ್ ಸಮಸ್ಯೆ ಆಗ್ತಿದೆ, ಸಿಲಿಂಡರ್ ಸಮಸ್ಯೆ ಆಗ್ತಿದೆ, ಅದೇ ರೀತಿ ಇನ್ನಿತರ ತೈಲ ಮತ್ತು ಇಂಧನ ಸಮಸ್ಯೆ ಕೂಡ ಆಗ್ತದೆ. ಈ ಒಂದು ವಿಷಯದ ಕುರಿತು ಜಾಗತಿಕ ವೇದಿಕೆಗಳಲ್ಲಿ ಇಲ್ಲವೇ ಈ ಒಂದು ಬಿಕ್ಕಟ್ಟಿನ ವಿಷಯದಲ್ಲಿ ಭಾರತ ಮಾತನಾಡಿದ್ರೆ ಬಹುತೇಕ ಅಮೆರಿಕ ಟೇಬಲ್ಗೆ ಬರುತ್ತೆ ಎಂಬುದು ಇರಾನ್ ಲೆಕ್ಕಾಚಾರವಾಗಿದೆ ಎಂಬ ಮಾತುಗಳು ಕೂಡ ಕೇಳಿ ಬರ್ತಿವೆ. ಒಟ್ಟಾರೆಯಾಗಿ ಇರಾನ್ ಮತ್ತು ಭಾರತದ ನಡುವೆ ಉತ್ತಮ ಸಂಬಂಧ ಇದ್ರೂ ಕೂಡ ಇರಾನ್ ಭಾರತದ 14 ಹಡಗುಗಳನ್ನು ತಡೆದು ಒಂದು ಹಡಗಿನ ಮೇಲೆ ದಾಳಿ ಮಾಡಿರುವುದು ಭಾರತ ಬಹುತೇಕ ಆಕ್ರೋಶ ವ್ಯಕ್ತಪಡಿಸಿದೆ. ದೆಹಲಿಯಲ್ಲಿನ ಇರಾನ್ ರಾಯಭಾರಿಯನ್ನು ಕರೆಸಿ ಒಂದು ನೋಟಿಸ್ ನೀಡಿದೆ. ಇದನ್ನು ಸಹಿಸಿಕೊಳ್ಳುವುದಿಲ್ಲ ಎಂಬ ಎಚ್ಚರಿಕೆಯನ್ನು ಕೂಡ ನೀಡಿದೆ. ಅಷ್ಟೇ ಅಲ್ಲ, ಡೊನಾಲ್ಡ್ ಟ್ರಂಪ್ ಮಾಡುತ್ತಿರುವ ಹುಚ್ಚಾಟದಿಂದಾಗಿ ಶುಕ್ರವಾರ ಹಾರ್ಮುಜ ಜಲಸಂಧಿಯನ್ನು ತೆರೆದಿದ್ದಂತ ಇರಾನ್ ಈಗ ಮತ್ತೆ ದಿಗ್ಬಂಧನ ಹಾಕಿದೆ, ಮತ್ತೆ ಮುಚ್ಚಿದೆ. ಯಾಕಂದ್ರೆ ಅಮೆರಿಕ ಹಾರ್ಮುಜ ಜಲಸಂಧಿ ಮೇಲಿನ ದಿಗ್ಬಂಧನ ಮುಂದುವರಿಸಿದ್ದರಿಂದ ಕದನ ವಿರಾಮದಂತೆ ನಡೆದುಕೊಳ್ಳುತ್ತಿಲ್ಲ ಎಂಬ ಆರೋಪವನ್ನು ಮಾಡಿರ್ತಕ್ಕಂಥ ಇರಾನ್ ಜಲಸಂಧಿಯನ್ನು ಮುಚ್ಚುವ ಮೂಲಕ ಮತ್ತೊಮ್ಮೆ ತೈಲ ಬಿಕ್ಕಟ್ಟು ಸೃಷ್ಟಿ ಮಾಡುವುದಕ್ಕೆ ಮುಂದಾಗಿದೆ. ವೀಕ್ಷಕರೇ, ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.